ಹಾಗೇನೆ ಒಂದು ನಮ್ಮ ಮಾತುಗಳಿಂದ ಒಂದು ಗಂಡ ಹೆಂಡತಿ ರಿಲೇಶನ್ಶಿಪ್ ಆಗಿರ್ಬೋದು, ಮಕ್ಕಳು ತಾಯಿ ಅಥವಾ ಮಕ್ಕಳು ತಂದೆ ಅಥವಾ ಮಕ್ಕಳು ತಂದೆ ಇದು ಅಜ್ಜ ಅಜ್ಜಿ ಆಗಿರ್ಬೋದು, ಈ ಒಂದು ಸಂಬಂಧ ಬಾಂಧವ್ಯಗಳಲ್ಲಿ ಇದೆಯಲ್ವಾ, ಅವು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಮಾತುಗಳು ಅದ್ಭುತವಾಗಿರ್ಬೇಕು, ಸಕಾರಾತ್ಮಕವಾಗಿ ಇರ್ಬೇಕು. ಈಗ ನಾವು ಮಾತನಾಡ್ತಾ ಇರ್ತೀವಿ, ಒಂದೇ ಮಾತನ್ನ ನಾವು ಪಾಸಿಟಿವ್ ಆಗಿ ಹೇಳ್ಬೋದು. ನೀವು ನನಗೆ ಏನು ಹೆಲ್ಪ್ ಮಾಡಲ್ಲ, ನಾನೇ ಒಬ್ಳೆ ಎಲ್ಲ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ಬೋದು. ಅಥವಾ ರೀ ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ, ಇಲ್ಲಿ ನನಗೆ ಹೆಲ್ಪ್ ಬೇಕಾಗ್ತಾ ಇದೆ ಅಂತಾನೂ ಕೇಳ್ಬೋದು. ಎರಡೂ ಒಂದೇ, ಎರಡೂ ನಮ್ಗೆ ಅಲ್ಲಿ ಹೆಲ್ಪ್ ಬೇಕು ಅಂತ ನಾವು ವೇಟ್ ಮಾಡ್ತಾ ಇದ್ದೀವಿ. ಆದ್ರೆ ಅದು ಕನ್ವೆ ಮಾಡೋ ವಿಧಾನ ಚೇಂಜ್ ಇದೆ. ಸಕಾರಾತ್ಮಕವಾಗಿ ಹೇಳ್ಬೋದು, ನಕಾರಾತ್ಮಕವಾಗಿ ಆ ರಿಲೇಷನ್ಸ್ ನ ಡ್ಯಾಮೇಜ್ ಮಾಡೋ ತರ ಕೂಡ ನಾವು ಮಾತನಾಡೋದು. ಸೊ ಮಾತಿಗೆ ಆ ರಿಲೇಶನ್ಶಿಪ್ಸ್ ನ ಎಷ್ಟು ಹಾರಿಬಲ್ ಸ್ಥಿತಿಯಲ್ಲಿ ಇದ್ರೂ ಕೂಡ ಆ ಒಂದು ಸಕಾರಾತ್ಮಕವಾದ ಮಾತುಗಳಿಂದ, ಒಂದು ಶಾಸ್ತ್ರೀಯವಾದ ಮಾತುಗಳಿಂದ ಅದನ್ನ ಅದ್ಭುತವಾಗಿ ಮಾಡೋ ಒಂದು ಶಕ್ತಿ ಕೂಡ ನಮ್ಮ ಮಾತಿಗಿದೆ ಮಾಸ್ಟರ್ಸ್. ಅದೇ ತರ ನಮ್ಮ ಮಾತಿಗೆ ಒಂದು ಹೀಲಿಂಗ್ ಪವರ್ ಇದೆ, ಹೀಲ್ ಮಾಡುವಷ್ಟು ಶಕ್ತಿ ಇದೆ. ಇವಾಗ ಬಿದ್ಬಿಟ್ಟಿದಾರೋ ಅಥವಾ ಒಬ್ಬರಿಗೆ ಇಲ್ಲ, ಅವಾಗ ನಾವ್ ಏನ್ ಮಾಡ್ಬೇಕು, ನನಗೆ ಗೊತ್ತು ನೀನು ರೆಸ್ಟ್ ಇಲ್ಲಲ್ವಾ, ಅದಕ್ಕೆ ಈ ತರ ಆಯ್ತು ಅಂತ ಹೇಳ್ಬೋದು. ಅಥವಾ ಇಟ್ಸ್ ಓಕೆ, ಏನಾಯ್ದೆಯೋ ಅದಾಗಿದೆ, ಬಟ್ ಈಗ ನೀನು ಹಾಯಾಗಿ ರಿಲ್ಯಾಕ್ಸ್ ಆಗು, ಕಣ್ಣು ಮುಚ್ಕೊಂಡು ಕೂತ್ಕೋ, ಎಲ್ಲವೂ ಸೆಟ್ ಆಗುತ್ತೆ ಅಂತಾನೂ ಹೇಳ್ಬೋದು. ಸೊ ನಮ್ಮ ಮಾತಿಗೆ ಒಂದು ಹೀಲಿಂಗ್ ಪವರ್ ಇದೆ ಮಾಸ್ಟರ್ಸ್. ನಾವು ಸಾಫ್ಟ್ ಆಗಿ ಒಂದು ಪ್ರೀತಿಯಿಂದ ನಿನ್ಗೆಲ್ಲ ಸೆಟ್ ಆಗ್ಬಿಡುತ್ತೆ, ನೀನ್ ಈ ಚಾಲೆಂಜ್ ನ ಫೇಸ್ ಮಾಡೋ ಶಕ್ತಿ ನಿನಗಿದೆ, ನಿನ್ನ ಒಳಗೇನೆ ಆ ಶಕ್ತಿ ಎಲ್ಲ ಇದೆ. ಈ ತರ ನಾವು ಮಾತುಗಳು ಯಾರಿಗಾದ್ರೂ ಯಾರೇ ಇರ್ಲಿ, ನಮ್ಮ ತಾಯಿ ಇರ್ಬೋದು, ಮಕ್ಳಿರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅಥವಾ ನಮ್ಗೆ ಗೊತ್ತಿಲ್ಲದೆ ಇರೋರು ಇರ್ಬೋದು. ಈಗ ಎಷ್ಟೋ ಜನ ಕಾಲ್ ಮಾಡ್ತಾರೆ, ನಮ್ಗೆ ಫ್ಯಾಮಿಲಿಯಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಇದೆ, ನಾನು ಏನ್ ಮಾಡ್ಲಿ, ಒಬ್ರೊಬ್ರು ಅಳ್ತಾ ಇರ್ತಾರೆ. ನಾವು ಏನ್ ಮಾಡ್ಬೇಕು, ಓಕೆ ಪರವಾಗಿಲ್ಲ, ಈಗಿಂದ ಧ್ಯಾನ ಸಾಧನೆ ಹೆಚ್ಚಾಗಿ ಮಾಡ್ಕೋ, ನಿನ್ನ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗತ್ತೆ, ನೀನ್ ಚೆನ್ನಾಗಿ ಒಂದು ಗ್ರೂಪ್ ಮೆಡಿಟೇಷನ್ ಮಾಡು, ಎಲ್ಲಾ ಸರಿ ಹೋಗುತ್ತೆ. ಈ ತರ ನಾವು ಹೇಳ್ತಾ ಬಂದಾಗ ಒಂದು ಸ್ವಾಂತನೆ ಅವ್ರಿಗೆ ಸಿಗುತ್ತೆ, ಒಂದು ಸಪೋರ್ಟ್ ಸಿಗುತ್ತೆ, ಆ ಹೀಲಿಂಗ್ ಟಚ್ ಅನ್ನೋದು ಸಿಗುತ್ತೆ ಕೇವಲ ನಮ್ಮ ಮಾತಿನ ಒಂದು ಮಾತು ಸಾಕು. ಎಷ್ಟೋ ಜನ ನಿಂತ್ಕೊಂಡು, ಸೊ ಅಷ್ಟು ಪವರ್ ಇದೆ ರೀ ನಮ್ಮ ಮಾತಿಗೆ, ಅದನ್ನ ನೆನಪಿನಲ್ಲಿಟ್ಟು. ಹಾಗೇನೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ನಮ್ಮ ಮಾತು ಅನ್ನೋದು ಎಷ್ಟೋ ಹೆಲ್ಪ್ ಆಗ. ಒಂದು ಸತ್ಯವಾದ ಮಾತುಗಳನ್ನ ನಾವು ಮಾತನಾಡ, ಅಸತ್ಯ ಎಂದಿಗೂ ಬರ್ಬಾರ್ದು. ನಮ್ಗೆ ಹೊಗಳಿಕೆ ಬರುತ್ತಂತನೋ ಅಥವಾ ಏನೋ ಸಿಗತ್ತಂತನೋ ನಮ್ಗೆ ಗೊತ್ತಿಲ್ಲದೋ ಅಥವಾ ಅನುಭವ ಇಲ್ಲದೆ ಮಾತುಗಳನ್ನು, ಅಸತ್ಯವನ್ನು ಖಂಡಿತವಾಗ್ಲೂ ನಾವು ಅದು ನಮ್ಮ ಆಧ್ಯಾತ್ಮಿಕ ಏಳಿಗೆಗೆ ಸ್ವಲ್ಪವೂ ಹೆಲ್ಪ್. ಒಂದು ಮೈಂಡ್ಫುಲ್ ಆಗಿ ನಾವು ಮಾತನಾಡ್ಬೇಕು, ಏನ್ ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ಗಮನಿಸ್ಕೊಂಡು ನಾವು ಮಾತನಾಡಬೇಕು. ಸೊ ಅದು ನಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿಗೆ, ಆಧ್ಯಾತ್ಮಿಕ ಉನ್ನತಿಗೆ ತುಂಬಾ ಸಹಾಯ ಆಗುತ್ತೆ. ಸೊ ನಾವು ಏನ್ ಮಾತನಾಡ್ತಾ ಇದ್ದೀವೋ ಅದು ಕ್ಲಿಯರ್ ಆಗಿರ್ಬೇಕು. ನಾನೊಂದು ವಿಷಯ ಈಗ ತಿಳಿಸ್ಬೇಕು, ಅದನ್ನ ಪಕ್ಕದವ್ರಿಗೆ ಅರ್ಥ ಆಗ್ಬೇಕು ಅಂದ್ರೆ ಏನೋ ನನ್ನ ಪಾಂಡಿತ್ಯವನ್ನು ತೋರಿಸೋದಕ್ಕಿಂತ ಒಂದು ಸಿಂಪಲ್ ಆಗಿ ಕ್ಲಿಯರ್ ಆಗಿ ಅದನ್ನ ಹೇಳಿದಾಗ ಪಕ್ಕದವ್ರಿಗೆ ಹೆಲ್ಪ್ ಆಗತ್ತೆ. ಇಲ್ಲ ಅಂದ್ರೆ ಯಾರಿಗೂ ಹೆಲ್ಪ್ ಆಗಲ್ಲ, ನನ್ನ ಪಾಂಡಿತ್ಯ ತೋರ್ಸ್ಕೊಳ್ಳೋದು ಅಷ್ಟೇ ಆಗತ್ತೆ ಬಿಟ್ಟು ಅದು ಆ ಮಾತಿಂದ ಏನು ಉಪಯೋಗನೂ ಇಲ್ಲ, ಅದು ಕೂಡ ಕೆಲಸಕ್ಕೆ ಬಾರದ ಮಾತುಗಳೇ ಹಾಗಾಗಿ ನಮ್ಮ ಮಾತು ಸ್ಪಷ್ಟವಾಗಿ ಒಂದು ಕ್ಲಾರಿಟಿ ಅನ್ನೋದು ಇರಬೇಕು. ಏನ್ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದೀವಿ, ಏನ್ ಕೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವೋ ಅದು ಸಿಂಪಲ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಬೇಕು ಮಾಸ್ಟರ್ಸ್. ಸೊ ಮಾತಿಗೆ ಇಷ್ಟೆಲ್ಲಾ ಪ್ರಾಮುಖ್ಯತೆ ಇದೆ ಮಾಸ್ಟರ್. ನಾವು ಒಂದು ಕೆಲಸಕ್ಕೆ ಬಾರದ ಮಾತುಗಳು ಮಾತನಾಡೋದ್ರಿಂದ, ನಾನು ಆಲ್ರೆಡಿ ಹೇಳಿದೆ, ನಮ್ಮ ಮೈಂಡ್ ಅನ್ನೇ ನಾವು ತುಂಬ್ಕೊಂಡ್ ಬಿಡ್ತಾ ಇದೀವಿ. ಕ್ಷಣ ಕ್ಷಣ ನಮ್ಮ ಮೈಂಡ್ನೇ ಒಂದು ಕಸ ಬುಟ್ಟಿ ತರ ನಾವು ಮಾಡ್ಕೊಳ್ತಾ ಇದೀವಿ. ಬಿ ಅವೇರ್, ನೆನಪಿನಲ್ಲಿ ಇಟ್ಕೊಳ್ಳಿ ಇದನ್ನ. ನಮ್ಮ ಮೈಂಡ್ ಕಸ ಬುಟ್ಟಿ ಆಗ್ಬಾರ್ದು, ಒಂದು ಸುಂದರ ಹೂವಿನ ವನ ಆಗ್ಬೇಕು. ಒಂದು ಬುದ್ಧರ ಮನಸ್ಸು ಯಾವ ತರ ಇರುತ್ತೋ ಪ್ರಶಾಂತವಾಗಿ ಆ ತರ ನಮ್ಮ ಮನಸ್ಸನ್ನ ಇಟ್ಕೋಬೇಕು ಅಂದ್ರೆ ನಾವು ಮಾತನಾಡೋ ಮಾತುಗಳನ್ನೋದು ಎಷ್ಟೋ ಮುಖ್ಯ. ನಾವು ಯಾವ ತರ ಮಾತನಾಡ್ತೀವೋ ಅದೇ ತರ ಯೋಚನೆಗಳಿದ್ರಿಂದ ಬರುತ್ತೆ. ಯಾವಾಗ್ಲೂ ನಾವು ಈ ಧ್ಯಾನಕ್ಕೆ ಸಂಬಂಧವಾದ ಮಾತುಗಳೇ ಮಾತನಾಡೋದು, ಅದಕ್ಕೆ ಸಂಬಂಧಪಟ್ಟೆ ನಾವು ಫೋನ್ಸ್ ಮಾತಾಡೋದು, ಅದಕ್ಕೆ ಸಂಬಂಧಪಟ್ಟ
ನಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು, ಸೆಷನ್ಸ್ ತಗೊಳ್ಳೋದು, ಇಂಥದೇ ಮಾಡ್ತಾ ಇರುವಾಗ ನಮ್ಮ ಮನಸ್ಸಿನಲ್ಲಿ ಅದೇ ರೆಕಾರ್ಡ್ ಆಗತ್ತೆ. ಕಸ ರೆಕಾರ್ಡ್ ಆಗಲ್ಲ ಅಲ್ಲಿ. ನಾವೇನ್ ಮಾತಾಡ್ತೀವೋ, ಏನ್ ಮಾಡ್ತಾ ಇರ್ತೀವೋ ಬೆಳಗ್ಗಿಂದ ರಾತ್ರಿವರೆಗೂ, ಅದೇ ನಮ್ಮ ಮೈಂಡ್. ನೆನಪಿಟ್ಕೊಳ್ಳಿ, 1 ಗಂಟೆ ನಾವು ಧ್ಯಾನ ಮಾಡ್ತಾ ಇದೀವಿ, 2 ಗಂಟೆ ಧ್ಯಾನ ಮಾಡ್ತಾ ಇದೀವಿ, ಮಿಕ್ಕಿರೋ 22 ಗಂಟೆಗಳು, 23 ಗಂಟೆಗಳು ಯಾವ ತರ ನಮ್ಮ ಮೈಂಡ್ ಅನ್ನ ಟ್ರೈನ್ ಮಾಡ್ತೀವೋ ಆ ತರ ಇರುತ್ತೆ ನಮ್ಮ ಈ 1 ಗಂಟೆ ಧ್ಯಾನ, 2 ಗಂಟೆ ಧ್ಯಾನ ಅಥವಾ ನಮ್ಮ ಲೈಫ್. ಸೊ ನಮ್ಮ ಮೈಂಡ್ ನ ಯಾವ ತರ ಟ್ರೈನ್ ಮಾಡ್ಬೇಕು, ಯಾವಾಗಲೂ ಆ ಅಲ್ಟಿಮೇಟ್ ಶೂನ್ಯ ಸ್ಥಿತಿಗೆ ತಲುಪಿಸ್ಬೇಕು. ಒಂದು ಯೋಚನೆ ಕೂಡ ಬರಬಾರ್ದು. ಆ ತರ ನಮ್ಮ ಮೈಂಡ್ ನ ನಾವು ಟ್ರೈನ್ ಬೇಕು. ಅದು ಇಲ್ಲದೆ ನಾವು ಯಾವಾಗ್ಲೂ ಮಾತನಾಡ್ತಾನೆ ಇರ್ತಾ ಕೆಲ್ಸಕ್ಕೆ ಬಾರದ ಮಾತುಗಳನ್ನು, ಹರಟೆಗಳನ್ನು ಮಾಡ್ತಾ ಇದ್ದಾಗ ಅದೇ ತುಂಬುತ್ತೆ ನಮ್ಗೆ. ನಾವು ಒಂದು ಕೆಲಸ ಮಾಡಕ್ಕೂ ಆಗಲ್ಲ ಮಾಸ್ಟರ್ಸ್. ಗಮನಿಸ್ಕೊಳ್ಳಿ ನೀವೇ. ಅಡಿಗೆ ಮಾಡ್ಬೇಕು ಅನ್ಸುತ್ತೆ, ಇವತ್ತು ನಾನು ಚೆನ್ನಾಗಿ ನನ್ನ ಮನೆಯವ್ರಿಗೆ ಅಡಿಗೆ ಮಾಡಿ ಕೊಡ್ಬೇಕು, ಬಳಸ್ಬೇಕು, ಅಥವಾ ನೆಂಟರು ಬರ್ತಾ ಇದ್ದಾರೆ, ನನಗೆ ಚೆನ್ನಾಗಿ ನಾನು ಅಡಿಗೆ ಮಾಡಿ ಬಳಸ್ಬೇಕು ಅನ್ಕೊಂತೀವಿ. ಆದ್ರೆ ಆ TV9 ಅಲ್ಲಿ ನೋಡಿರೋ ನ್ಯೂಸು ಅಥವಾ ಒಂದು ಸೀರಿಯಲ್ ಅಲ್ಲಿ ಕೇಳಿರೋದು ಅದು ನೆನಪು ಬರ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ, ಅದೇ ಪಿಕ್ಚರ್ಸ್ ಕಾಣ್ತಾ ಇರುತ್ತೆ. ಇನ್ನು ಅಡಿಗೆಯಲ್ಲಿ ಹೋಯ್ತು. ಸೊ ಅನಾವಶ್ಯಕವಾದದ್ದು ಮಾತನಾಡಬಾರ್ದು. ನೋಡು, ಹಾಗೇನೆ ನಾನು ಹೇಳಿದ್ದೀನಿ ಇದು ಆಲ್ರೆಡಿ. ಅನ್ನೆಸೆಸರಿಯಾಗಿ ಮಾತನಾಡೋದ್ರಿಂದ ಕೂಡ ನಮ್ಮ ಮನಸ್ಸು ತುಂಬ ಹೋಗುತ್ತೆ. ಎಷ್ಟುವರೆಗೂ ಬೇಕೋ ಅಷ್ಟುವರೆಗೇನೆ ನಾವು ಆ ಮಾತಾಡೋದನ್ನ ಅಭ್ಯಾಸ ಮಾಡ್ಬೇಕು, ಕಡಿಮೆ ಮಾತಾಡ್ಬೇಕು. ಆಗ ನಮ್ಮ ಶಕ್ತಿ ಅನ್ನೋದು ನಾವು ಉಳಿಸ್ಕೊಂತೀವಿ. ತುಂಬಾ ಶಕ್ತಿ ಅನ್ನೋದು ಉಳಿಸ್ಕೊಂಡು, ಹಾಗೇನೆ ಆ ಪ್ರಶಾಂತ ಸ್ಥಿತಿ ಅನ್ನೋದು ನಮ್ಗೆ ಸಿಗತ್ತೆ. ಯಾವಾಗ ನಾವು ಸರಿಯಲ್ಲದ ಮಾತುಗಳನ್ನ ಮಾಡ್ತೀವೋ ಒಳಗೆ ಪ್ರಶಾಂತತೆ ಎಲ್ಲಿರುತ್ತೆ ರೀ? ಅದೇ ಅನಾವಶ್ಯಕವಾದ ಮಾತುಗಳು ತಿರುಗ್ತಾ ಇರತ್ತೆ, ತುಂಬಿಕೊಂಡಿರತ್ತೆ. ಇನ್ನು ಯಾವಾಗ ಧ್ಯಾನ ಮಾಡಿದ್ರು ಕೂಡ ಈ ಕಸ ಕ್ಲೆನ್ಸ್ ಮಾಡ್ಕೊಳ್ಳೋದೊಂದೇ ನಮ್ಗೆ ಆಗ್ಬಿಡುತ್ತೆ. ಇನ್ನು ನಮ್ಮ ಏಳಿಗೆಯಲ್ಲಿ ಆಗೋದೇ ಇಲ್ಲ. ಹಾಗಾಗಿ ನಾವು ನಮ್ಮ ಮಾತುಗಳನ್ನೋದು ಕೇವಲ ಕಡಿಮೆ ಮಾತುಗಳು, ಒಂದು ಶಾಸ್ತ್ರೀಯವಾದ ಮಾತುಗಳು ಬರ್ಬೇಕು. ಹಾಗೇನೆ ಒಂದು ರೆಸ್ಪೆಕ್ಟ್ಫುಲ್ ಮಾತುಗಳ ಇರ್ಬೇಕು. ಒಂದೇ ಪದವನ್ನ ನಾವು ರೆಸ್ಪೆಕ್ಟ್ ಆಗಿ ಹೇಳ್ಬೋದು, ಮಕ್ಕಳಿಗಾಗಿರ್ಬೋದು. ಹೇ, ನೀನ್ ಈ ತರ ಮಾಡು, ಆ ತರ ಮಾಡು ಅಂತ ಒಂದು ಅಥಾರಿಟಿ ತೋರಿಸ್ಬೋದು. ಅಥವಾ ಕಣ, ನೀನ್ ಈ ತರ ಮಾಡಿದ್ರೆ ಈ ತರ ರಿಸಲ್ಟ್ ಬರುತ್ತೆ, ಈ ತರ ಮಾಡಿ ನೋಡು, ಒಂದು 10 days 11 days ಈ ತರ ಮಾಡಿ ನೋಡು, ಆಮೇಲೆ ನಿನ್ ಚಾಯ್ಸ್, ಈ ತರಾನು ಹೇಳು. ರೆಸ್ಪೆಕ್ಟ್. ನಮ್ಮ ಮಾತುಗಳಿಂದ ಯಾವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಆ ರೆಸ್ಪೆಕ್ಟ್ ಅನ್ನೋದು ಕೊಡ್ಬೇಕು. ನಾನು ಆ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಪತ್ರಿಜಿ ಅವರನ್ನೇ ನೋಡಿದ್ದೀನಿ ಮಾಸ್ಟರ್ಸ್. ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೋ, ಪ್ರತಿಯೊಬ್ಬರನ್ನು ಮ್ಯಾಮ್, ಸರ್ ಅಂತಾನೆ ಹೇಳ್ತಾರೆ. ಅವರ ಸ್ಥಿತಿಗೆ ಅವ್ರು ಏನಾದ್ರೂ ಕರಿಬಹುದು, ಆದ್ರೆ ಸರ್, ಮ್ಯಾಮ್ ಇಷ್ಟು ಇದೇ ಹೇಳ್ತಾ ಇದ್ರು. ಮೇಡಮ್ ಬನ್ನಿ ಊಟ ಮಾಡಿ, ಮೇಡಮ್ ಇದು ಸ್ವಲ್ಪ ಇದನ್ನ ಕರೆಕ್ಷನ್ ಮಾಡಿ. ಪ್ರತಿ ಪದಕ್ಕೂ ಆ ರೆಸ್ಪೆಕ್ಟ್ ಅನ್ನೋದು ಕೊಡು. ಅದನ್ನೇ ನಮ್ಗೆ ಟೀಚ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ನಾವು ರೆಸ್ಪೆಕ್ಟ್ ಆಗಿ ಮಾತನಾಡು. ಸರ್ನ ಗಮನಿಸಿದ್ರೆ ಇಲ್ಲಿ ಬೈತಾರೆ, ಸರಿಯಾಗಿ ಏನಾದ್ರೂ ಮಾಡ್ಲಿಲ್ಲ ತಕ್ಷಣ ಈ ಕಡೆ ಬಂದು ಜೋಕ್. ಸೊ ನೋಡಿ, ಅವರು ಅಲ್ಲಿ ಒಳಗೇನು ತಗೊಳ್ತಾ ಇಲ್ಲ ಮಾತುಗಳನ್ನಾಗಿರ್ಬೋದು. ಇವಾಗ ನಾವು ಜೋರಾಗಿ ಮಾತಾಡಿದೀವಿ ಅನ್ಕೊಳ್ಳಿ, ನಮ್ಗೆ ಆ ಸಿಟ್ಟು ಅನ್ನೋದು ಒಂದು ಅರ್ಧ ಗಂಟೆವರೆಗೆ ಇರುತ್ತೆ. ಅದೇ ಇಮೋಷನ್ಸ್ ಅನ್ನೋದು ಒಂದು ಅರ್ಧ ಗಂಟೆನೋ ಕೆಲವರಿಗೆ 1 ದಿನ ಕೂಡ ಇರುತ್ತೆ. ಇವತ್ ನನ್ ಮೂಡೆಲ್ಲ ಖರಾಬ್ ಆಗೋಯ್ತು ಅಂತ. ಬಟ್ ಅವ್ರ ಮಾತು ಕೇವಲ ಇಲ್ಲಿಂದ ಮಾತ್ರ ಅಲ್ಲಿಗೆ ಅಲ್ಲಿ ಕರೆಕ್ಟ್ ಮಾಡ್ಲಿಕ್ಕೆ ಅದು ಬರುತ್ತೆ. ಒಳಗೆ ಏನು ಇರಲ್ಲ. ಆ ಪ್ಯೂರಿಟಿ, ಆ ಪೀಸ್. ಯಾಕೆ ಪತ್ರಿ ಸರ್ ಹತ್ರ ಹೋಗಿದ್ರೆ ಅಷ್ಟು ಹ್ಯಾಪಿ ಆಗಿರ್ತೀವಿ, ಅಷ್ಟು ಪೀಸ್ಫುಲ್ ಆಗಿರ್ತೀವಿ? ಪ್ಯೂರಿಟಿ, ಪ್ಯೂರ್. ಅದು ಅಷ್ಟು ಪ್ಯೂರಿಟಿ ನಮಗೂ ಬರ್ಬೇಕು ಅಂದ್ರೆ ನಮ್ಮ ಮಾತನ್ನ ಸರಿ ಗೊತ್ತಿದ್ರೆ ಮಾತಾಡೋಣ, ಗೊತ್ತಿದ್ರೆ ಹೇಳೋಣ, ಇಲ್ಲ ಅಂದ್ರೆ ಕಾಮಾಗಿ ಕೇಳಿಸ್ಕೊಳ್ಳೋಣ, ಏನು ಪರವಾಗಿಲ್ಲ. ಒಂದೇ ನಾವು ನೆನಪಿನಲ್ಲಿ ಇಟ್ಕೋಬೇಕು ಮಾಸ್ಟರ್ಸ್, ಕ್ವಾಲಿಟಿ ಇರಬೇಕು ನಮ್ಮ ಮಾತಿನಲ್ಲಿ. ನಾವು ಒಂದು ಮಾತನಾಡಿದ್ರೆ ಅದು ಅಟ್ಲೀಸ್ಟ್ ನಮ್ಗಾದ್ರೂ ಹೆಲ್ಪ್ ಆಗ್ಬೇಕು, ಬೇರೆಯವ್ರಿಗಾದ್ರೂ ಹೆಲ್ಪ್. ಕ್ವಾಲಿಟಿ ಇರ್ಬೇಕು. 1 hour ಮಾತಾಡಿ ಅದರಲ್ಲಿ ಏನು ಕ್ವಾಲಿಟಿ ಇಲ್ಲ ಅಂದ್ರೆ ವೇಸ್ಟ್. ಕ್ವಾಲಿಟಿ ಮಾತು, ರೆಸ್ಪೆಕ್ಟ್ಫುಲ್ ಮಾತು, ಒಂದು ಮಿರಾಕ್ಯುಲಸ್ ಮಾತಿರ್ಬೇಕು, ಎಂಕರೇಜಿಂಗ್ ಮಾತುಗಳಿರ್ಬೇಕು, ಒಂದು ಸೈಂಟಿಫಿಕ್ ಆಗಿ ಆದ್ರೆ ಕಡಿಮೆ. ಪತ್ರಿಜಿ ಅವರು ಸ್ಟೇಜ್ ಮೇಲೆ ಹೋಗಿದ್ರು ಕೂಡ ಅವರೊಂದು 10 minutes ಮಾತಾಡ್ತಾ ಇದ್ರು ಅಷ್ಟೇ. ಏನ್ ಪಾಯಿಂಟ್ ಹೇಳ್ಬೇಕು ಅದು ಪಟ್ ಅಂತ ಹೇಳ್ತಾರೆ. ಮಿಕ್ಕಿರೋ ಎಲ್ಲರಿಗೂ ಆಪರ್ಚುನಿಟಿ ಕೊಡು. ನಿನ್ನ ಎಕ್ಸ್ಪೀರಿಯನ್ಸ್ ಹಂಚ್ಕೊ. ಶಾರ್ಟ್ ಅಂಡ್ ಕ್ರಿಸ್ಪ್ ಆಗಿ ಮಾತು ಯಾವಾಗ್ಲೂ, ಎಂದಿಗೂ. ಅಂಡ್ ಅವ್ರ ಮಾತು ಕೇಳಿಸ್ಕೋಬೇಕು ಅನ್ಸುತ್ತೆ. ಯಾವಾಗ್ಲೂ ಗಮನಿಸಿ ಪತ್ರಿ ಸರ್ ಅವ್ರ ಮಾತುಗಳು ಎಷ್ಟು ಕೇಳಿದ್ರು ಇನ್ನ ಕೇಳ್ಬೇಕು, ಅಷ್ಟು ಅದ್ಭುತವಾಗಿರುತ್ತೆ. ಅದು ಕೇವಲ ಸಾಧನೆ ಮುಖಾಂತರ, ಶಕ್ತಿಯ ಮುಖಾಂತರ, ಈ ಪ್ರಾಕ್ಟೀಸ್ ಮುಖಾಂತರ, ಈ ವಾಕ್ಕ್ಷೇತ್ರ
ಸರಿ ಮಾಡ್ಕೊಳ್ಳೋದ್ರ ಮುಖಾಂತರ ಮಾತ್ರ ಸಾಧ್ಯ ಮಾಸ್ಟರ್. ಇಲ್ಲ ಅಂದ್ರೆ ಇಲ್ಲ. ಎಲ್ಲಿ ಬೈಬೇಕೋ ಅಲ್ಲಿ ಬೈತಾರೆ, ಎಲ್ಲಿ ಸಾಫ್ಟ್ ಆಗಿ ಹೇಳ್ಬೇಕು ಅಲ್ಲಿ ಸಾಫ್ಟ್ ಆಗಿ ಹೇಳ್ತಾರೆ, ಎಲ್ಲಿ ಸ್ಟ್ರಾಂಗ್ ಆಗಿ ಹೇಳ್ಬೇಕು ಆ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಯಾವಾಗ್ಲೂ ಒಂದು ಅನಾವಶ್ಯಕವಾದ ಮಾತನ್ನ ನಾವು ಇಷ್ಟು ವರ್ಷಗಳಲ್ಲಿ ಯಾರೂ ಕೂಡ ಕೇಳಿಲ್ಲ ಮಾಸ್ಟರ್ಸ್. ಪತ್ರಿಜಿ ಅವರ ಒಂದು ಮಾಸ್ಟರ್ ಕ್ವಾಲಿಟಿ. ಒಬ್ರು ಏನು ಅಂದ್ರೆ ಪತ್ರಿಜಿ ಅವ್ರ ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಇರ್ತಾರೆ. ಪತ್ರಿಜಿ ಅವ್ರು ಇಲ್ಲ ಅಂದ್ರೆ ಇನ್ನೊಂಥರ ಏನೋ ಒಂದೊಂದು ಮಾತಾಡ್ತಾ ಆತಾರೆ. ಹಾಗಲ್ಲ. ಇಲ್ಲಿ ಇಲ್ಲ ನಮ್ಗೆ ಪತ್ರಿಜಿ ಫಿಸಿಕಲ್ಲಿ ಅಂದ್ರೆ ಅವ್ರು ನೋಡ್ತಾ ಇಲ್ಲ ಅನ್ಕೊಂತಾ ಇದೀವಿ. ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅದು ಎಲ್ಲಾ ಕಡೆ ಇದ್ದಾರೆ ಅವ್ರು. ನಮ್ಮ ರಿಯಾಲಿಟಿ ಯಾವಾಗ್ಲೂ ನಾವು ರಿಯಲ್ ಪ್ಯೂರ್ ಆಗಿರ್ಬೇಕು. ಮುಂದೆ ಒಂದು ಹಿಂದೆ ಒಂದು. ಅದು ಮಾಸ್ಟರ್ ಕ್ವಾಲಿಟಿ. ಶ್ರೀಕೃಷ್ಣನ ಮಾತುಗಳು ಹೇಗಿದೆ, ಅವರ ಬಾಯಿಂದ ಯಾವಾಗ್ಲೂ ನಗು ಅಥವಾ ಒಂದು ಸತ್ಯವಾದ ಮಾತುಗಳು. ಅವ್ರು ಜೋಕ್ಸ್ ಹಾಕಿದ್ರು ಅಷ್ಟು ಸುಂದರವಾಗಿರ್. ನಾವು ಆ ಮಹಾಭಾರತದಲ್ಲಿ ಎಲ್ಲ ನೋಡಿದೀವಿ. ಆ ಶ್ರೀಕೃಷ್ಣನ ಲೀಲೆಗಳಾಗಿರ್ಬೋದು, ಅವರ ಮಾತುಗಳು ಎಷ್ಟು ಅದ್ಭುತವಾಗಿ ಇರುತ್ತೆ, ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಕ್ಲಾರಿಟಿ ಇರುತ್ತೆ ಆ ಮಾತುಗಳಲ್ಲಿ. ಅವರ ಬಾಯಿಯಿಂದ ಆ ಅರ್ಜುನ ಬಿದ್ದೋಗಿದ್ದಾನೆ ಆ ಯುದ್ಧ ರಂಗಕ್ಕೆ ಹೋಗಿ. ಯಾವ ತರ ಮಾತುಗಳು ಬಂದಿದೆ. ಭಗವದ್ಗೀತೆ ಎಲ್ಲ ಇಡೀ ಪ್ರಪಂಚಕ್ಕೆ, ಇಡೀ ಸೃಷ್ಟಿಗೆ ಒಂದು ಮಾರ್ಗದರ್ಶನ, ಆಧ್ಯಾತ್ಮಿಕ ಮಾರ್ಗದರ್ಶನ ಭಗವದ್ಗೀತೆ. ಅಂಥ ಮಾತುಗಳು ಮಾಸ್ಟರ್ಸ್ ಬಾಯಿಂದ ಅಂಥ ಮಾತುಗಳೇ ಬರುತ್ತೆ ಮಾಸ್ಟರ್ಸ್. ಅದು ಮನೆಯಲ್ಲಾಗಿರ್ಬೋದು, ಅಥವಾ ಒಂದು ಕ್ಲಾಸ್ನಲ್ಲಾಗಿರ್ಬೋದು, ಅಥವಾ ಹೊರಗಡೆ ಮೀಟ್ ಆದಾಗ, ಯಾವಾಗ್ಲಾದ್ರೂ ಹಿಂದೆ ಮುಂದೆ ಪ್ರತಿಯೊಂದು ಮಾತಿನ ಒಂದು ರಿಸಲ್ಟ್ ನ ನಾವು ನೋಡ್ತಾ ಇದ್ದೀವಿ. ಕರ್ಣನ ಕಥೆಯಿಂದ ನಾವು ತಿಳ್ಕೊ. ಕರ್ಣನಿಗೆ ಆ ಒಂದು ಬಿಲ್ಲು ವಿದ್ಯೆ ಅವನು ಕಲೀಲಿಕ್ಕೆ ಪರಶುರಾಮರ ಹತ್ರ ಹೋಗ್ತಾರೆ. ತಾನು ಕ್ಷತ್ರಿಯನಲ್ಲ ಅಂತ ಹೇಳಿ, ಯಾಕಂದ್ರೆ ಪರಶುರಾಮನಿಗೆ ಕ್ಷತ್ರಿಯರಂದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಕ್ಷತ್ರಿಯರಲ್ಲ, ನಾನು ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಲ್ಲು ವಿದ್ಯೆಯನ್ನ ಕಲಿತಾರೆ ಹೋಗಿ. ಆಗ ಒಂದ್ ದಿವಸ ಅವರು ಮಲ್ಕೊಂತಾರೆ, ಗುರುಗಳು ಪರಶುರಾಮರು ಕರ್ಣನ ತೊಡೆ ಮೇಲೆ ಆಗ ಒಂದು ಬಿ ಬಂದು ಇವನ್ನ ಚುಚ್ಚು ರಕ್ತ ಎಲ್ಲ ಸುರಿತಾ ಇರತ್ತೆ. ಆದ್ರೆ ನನ್ನ ಗುರುಗಳಿಗೆ ನಿದ್ದೆಗೆ ಭಂಗ ಆಗ್ಬಾರ್ದು ಅಂತ ಅವ್ರು ಹಾಗೇ ತಡ್ಕೊಂಡು, ಅವ್ರ ನಿದ್ದೆ ಆಗಿ ಎದ್ದ ತಕ್ಷಣ ನೋಡಿದ್ರೆ ಎಲ್ಲಾ ರಕ್ತದ ಮಡಿಲೇ ಆಗೋಯ್ತು. ಆಗ ಪರಶುರಾಮರು ಹೇಳ್ತಾರೆ, ನೀನು ಖಂಡಿತವಾಗ್ಲೂ ಕ್ಷತ್ರಿಯನೇ. ಯಾಕಂದ್ರೆ ಕ್ಷತ್ರಿಯನ್ಗೆ ಮಾತ್ರ ಇಷ್ಟು ನೋವನ್ನು ತಡ್ಕೊಳ್ಳೋ ಒಂದು ಶಕ್ತಿ ಇರುತ್ತೆ. ನೀನು ಸುಳ್ಳು ಹೇಳಿದೀಯ, ನಾನು ಏನ್ ಮಾಡಕ್ ಆಗಲ್ಲ ನಿನ್ಗೆ. ಆ ಒಂದು ನೀನು ಸುಳ್ಳು ಹೇಳೋದ್ರಿಂದ ನಾನು ನಿನ್ನ ಶಾಪ ಕೊಡ್ಲೇಬೇಕು. ನಿನ್ಗೆ ಯಾವಾಗ ಈ ವಿದ್ಯೆ ಎಲ್ಲ, ಇವಾಗ ನೀನೇನ್ ಕಲ್ತಿದ್ಯೋ ಈ ವಿದ್ಯೆ ಎಲ್ಲ ಕೂಡ ಯಾವಾಗ ಬೇಕಾಗತ್ತೋ ಆ ಟೈಮ್ಗೆ ನೀನ್ ಮರ್ತು ಹೋಗ್ತೀಯ ಅಂತ ಶಾಪವನ್ನು ಕೊಡ್ಬೇಕು. ಇವರ ಒಂದು ಮಾತಿನ ಪರಿಣಾಮವೇ ಅದು ಅಸತ್ಯವಾದ. ಕರೆಕ್ಟ್, ಅವರ ಉದ್ದೇಶ ನಾನು ಈ ವಿದ್ಯೆಯನ್ನ ಕಲಿಬೇಕು ಕರೆಕ್ಟೇ, ಆದ್ರೆ ಅವರ ಮಾತು ಅಸತ್ಯವಾದ ಮಾತು. ಸೊ ಕರೆಕ್ಟ್, ಅವರು ಮಹಾಭಾರತ ಯುದ್ಧದಲ್ಲಿ ಯಾವಾಗ ಅರ್ಜುನ ಎಲ್ಲ ಬಾಣಗಳು ಹಾಕ್ತಾ ಇರ್ತಾನೋ ಆಗ ಕರೆಕ್ಟ್ ಆಗಿ ಇವನು ಎಲ್ಲಾ ವಿದ್ಯೆಗಳು ಕೂಡ ತನ್ನ ಮರಣವನ್ನು ಈ ತರ ಎಷ್ಟೋ ಕಥೆಗಳು ಒಂದು ಮಾತಿನ ಮುಖಾಂತರ ಎಷ್ಟೋ ನಾವು ಫೇಸ್ ಮಾಡ್ತಾ ಇದ್ದೀವಿ. ಸೊ ಮಾಸ್ಟರ್ಸ್, ಮಾತಿಗೆ ಎಷ್ಟೋ ಪ್ರಾಮುಖ್ಯತೆ ಇದೆ. ಮಾತುಗಳಿಗೆ ನಾವು ಪ್ರತಿನಿತ್ಯ ಧ್ಯಾನ ಸಾಧನೆಯನ್ನ ಹೇಗೆ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದೀವೋ ಅದೇ ತರ ನಮ್ಮ ಮಾತಿನ ಮೇಲೆ ಕೂಡ ನಾವು ಪ್ರಾಕ್ಟೀಸ್ನ ಪ್ರಜಲ್ಪ ರಾಹಿತ್ಯ ಅನ್ನೋದು ಇರ್ಬೇಕು. ಅಂದ್ರೆ ಕೆಲಸಕ್ಕೆ ಬಾರದ ಮಾತುಗಳು ಅನ್ನೋದು ನಮ್ಮ ಇದ್ರಲ್ಲಿ ಇರ್ಲೇಬಾರ್ದು. ಇದನ್ನ ನಾವು ನೋಡ್ಕೊಂತಾ ಇರ್ಬೇಕು, ಪ್ರಾಕ್ಟೀಸ್ ಇದು ಅವಶ್ಯಕವಾ. ಬಾಯಿಂದ ಬರ್ತಾ ಇರುವಾಗ್ಲೇ ನಾವು ಅಲ್ಲೇ ಚೆಕ್ ಮಾಡ್ಕೋಬೇಕು. ಅಲ್ಲೇ ನೋ, ಇದು ನನಗೆ ಬೇಕಾಗಿಲ್ಲ, ನಾನು ಸುಮ್ಮನೆ. ಎಷ್ಟು ನಾವು ಸೈಲೆನ್ಸ್ ನ ಪ್ರಾಕ್ಟೀಸ್ ಮಾಡ್ತೀವೋ ಮಾಸ್ಟರ್ಸ್, ಅಷ್ಟು ನಾವು ಈ ಮಾತನಾಡೋ ವಿದ್ಯೆಯನ್ನ ಪ್ರತಿಯೊಂದು ಒಂದು ಕಲೆನೆ, ಒಂದು ಆರ್ಟ್. ಅಡಿಗೆ ಮಾಡೋದು ಒಂದು ಆರ್ಟ್, ಮಾತನಾಡೋದು ಒಂದು ಆರ್ಟ್, ಡ್ರೆಸ್ ಅಪ್ ಆಗೋದು ಒಂದು ಆರ್ಟ್, ಕ್ಲಾಸಸ್ ಅನ್ನೋದು ಒಂದು ಆರ್ಟ್. ಪ್ರತಿಯೊಂದು ಆರ್ಟೆ ಇದು. ನಾವು ಪ್ರತಿಯೊಂದು ಆರ್ಟ್ ನ ಕಲಿಬೇಕು. ನಮ್ಮ ಗಮನಿಕೆ, ನಮ್ಮ ಜಾಗರೂಕತೆ ಇದ್ರೆ, ಅಲ್ಲಿ ಅವೇರ್ನೆಸ್ ಇದ್ರೆ ನಾವು ಯಾವುದೇ ಯಾವುದೇ ಕಲೆ ಆಗಿ ಅದನ್ನ ನಾವು ಕಲೀಲಿಕ್ಕೆ. ಸೊ ಈ ಮಾತಿನ ಕಲೆಯನ್ನ, ಶಾಸ್ತ್ರವನ್ನ ನಾವು ಪತ್ರಿಜಿಯವರ ಒಂದು ಆಡಿಯೋಸ್ ಯಾವಾಗ್ಲೂ ಕೇಳ್ತಾ ಇರೋ, ಆ ಸತ್ಯವಾದ ಮಾತುಗಳನ್ನ ತುಂಬಿಸ್ಕೊಳ್ಳೋಣ. ಸಾಧ್ಯವಾದಷ್ಟು ಮೌನದಲ್ಲಿರೋಣ. ನಮ್ಮ ಬಾಯಿಂದ ಮಾತುಗಳು ಬಂದ್ರೆ ಇನ್ನೊಬ್ಬರಿಗೆ ಚೆನ್ನಾಗಿ ಧ್ಯಾನ ಹೇಳ್ಕೊಡ್ಬೋದು, ಅಥವಾ ಇನ್ನೊಬ್ಬರಿಗೆ ನಮ್ಮ ಜೀವನದಲ್ಲಿ ಆಗಿರುವ ಅನುಭವಗಳು ಎಲ್ಲಿ ಆಪರ್ಚುನಿಟಿ ನಮ್ಗೆ ಸಿಗತ್ತೋ ನಾವು ಬಿಟ್ಕೋಬಾರ್ದು. ನಮ್ಮ ಮಾತಿನ ಮುಖಾಂತರ ಈ
ಇಡೀ ಪ್ರಪಂಚವೇ ಚೇಂಜ್ ಅಷ್ಟು ಪವರ್ ಇದೆ ನಮ್ಮ ಮಾತುಗಳಿಗೆ. ಇಡೀ ಪ್ರಪಂಚ ಧ್ಯಾನಮಯ ಆಗ್ಬೇಕು, ಇಡೀ ಪ್ರಪಂಚ ಶಾಕಾಹಾರಮಯ ಆಗ್ಬೇಕು, ಇಡೀ ಪ್ರಪಂಚ ಜ್ಞಾನಮಯ ಆಗ್ಬೇಕು, ಪಿರಮಿಡ್ ಜಗತ್ತ. ಇಂಥ ಮಾತುಗಳು ಅಟ್ಲೀಸ್ಟ್ ಡೈಲಿ ಒನ್ಸ್ ಆದ್ರೂ ನಾವು ಬಳಸ್ತಾ ಹೋಗೋಣ, ಹೇಳ್ತಾ ಹೋಗೋಣ. ಅದಕ್ಕೆ ಆಗ ಶಕ್ತಿ ಹೋಗ್ತಾ ಇರತ್ತೆ, ಇನ್ನಷ್ಟು ಸ್ಟ್ರಾಂಗ್. ಅದು ರಿಯಾಲಿಟಿಗೆ. ಅದೇ ತರ ನಮಗೆ ಏನ್ ಬೇಕು ನಮ್ಮ ಜೀವನ, ಆ ಮಾತುಗಳನ್ನೇ ನಾವು ಹೇಳಿ ನನ್ನ ಆತ್ಮ ಪುರೋಭಿವೃದ್ಧಿ ಆಗ್ಬೇಕು. ಏನ್ ಬೇಕು ನಾವು ಯಾವ್ದಕ್ಕೋಸ್ಕರ ಬಂದಿದೀವಿ ಭೂಮಿಯಲ್ಲಿ, ಪ್ರತಿಯೊಂದು ಟೆಂಪರರಿಯೇ ಮಾಸ್ಟರ್ಸ್. ಇದೊಂದು ಅರ್ಥ ಮಾಡ್ಕೊಂಡ್ರೆ ಸಾಕು, ಲೈಫ್ ತುಂಬಾ ಸಿಂಪಲ್. ಪ್ರತಿಯೊಂದು ಟೆಂಪರರಿ, ಪ್ರತಿಯೊಂದು ಚೇಂಜ್ ನಮ್ಮ ದೇಹ ಚೇಂಜ್ ಆಗ್ತಾ ಇರತ್ತೆ. ಚಿಕ್ಕ ವಯಸ್ಸಿಂದ ದೊಡ್ಡವ್ರು ಆಗ್ತಾ ಹೆಂಗೆ ಚೇಂಜ್ ಸುತ್ತಮುತ್ತಲ ಎನ್ವಿರಾನ್ಮೆಂಟ್ ಚೇಂಜ್, ಪ್ರತಿಯೊಂದು ಚೇಂಜ್ ಆಗೋದೇ. ಯಾವುದೂ ಪರ್ಮನೆಂಟ್ ಅಲ್ಲ, ನಾವು ಪರ್ಮನೆಂಟ್ ಅಲ್ಲ. ನಾವು ಕೆಲವು ದಿನಗಳಿಗೋಸ್ಕರ ಈ ಭೂಮಿ ಮೇಲೆ ಅನುಭವಗಳು ತಗೊಳ್ಳೋದಕ್ಕೆ, ಆತ್ಮವನ್ನು ಇನ್ನಷ್ಟು ಉನ್ನತೀಕರಣಗೊಳಿಸ್ಕೊಳ್ಳೋದಕ್ಕೆ, ಅನುಭವಗಳು ತುಂಬಿಕೊಂಡು ಹೋಗೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಬಂದಿದೀವಿ ಅಷ್ಟೇ. ಯಾರಿಗೆ ಇಲ್ಲಿ ಯಾರೂ ಸಂಬಂಧ ಇಲ್ಲ. ಒಬ್ಬಂಟಿಯಾಗೆ ಬಂದಿದೀವಿ, ಒಬ್ಬಂಟಿಯಾಗೆ ಹೋಗ್ತೀವಿ. ಆದ್ರೆ ಇಲ್ಲಿರೋವರೆಗೂ ಆ ನಾಟಕವನ್ನ ಚೆನ್ನಾಗಿ ಮನೋರಂಜಕವಾಗಿ ಅದನ್ನ ಪ್ಲೇ ಮಾಡ್ತೀವಿ ಅಷ್ಟೇ, ಅಂಟ್ಕೊಳ್ಳದೆ. ಸೊ ಈ ಮಾತಿನ ಶಾಸ್ತ್ರವನ್ನ ನಾವು ಅಭ್ಯಾಸ ಮಾಡುವ ಮಾಸ್ಟರ್ಸ್. ಅದ್ಭುತವಾಗಿ ನಮ್ಮ ಜೀವನಗಳನ್ನ ಇನ್ನಷ್ಟು ಉನ್ನತೀಕರಣ ಮಾಡ್ಕೊಳ್ಳೋದು, ಶಾರೀರಿಕವಾಗಿ, ಮಾನಸಿಕವಾಗಿ, ಹಾಗೇನೆ ಆಧ್ಯಾತ್ಮಿಕ ಪರವಾಗಿ ನಾವು ಉನ್ನತೀಕರಣ ಆಗ್ಬೇಕು ಅಂದರೆ ಖಂಡಿತವಾಗ್ಲೂ ಈ ಮಾತಿನ ಶಾಸ್ತ್ರವನ್ನ ಅದು ಹೇಗೆ ಸಾಧ್ಯ ಅಂದ್ರೆ ನಿರಂತರ ಧ್ಯಾನ ಸಾಧನೆ ಮುಖಾಂತರ, ನಿರಂತರ ಮೌನ ಅಭ್ಯಾಸದ, ನಿರಂತರ ಜ್ಞಾನ ತುಂಬಿಕೊಳ್ಳೋದ್ರಿಂದ ಸಾಧ್ಯ.